ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕನ್ನಡ ಶಾಲೆಗಳನ್ನು ಪ್ರಾರಂಭ ಮಾಡಲು ಷರತ್ತುಗಳು ಸರಳೀಕರಣಗೊಳಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನವೀಕರಣ ಪ್ರಕ್ರಿಯೆ ಸರಳಗೊಳಿಸಬೇಕು. ಬಡ ಮಕ್ಕಳಿಗೆ ದಾರಿದೀಪವಾದ RTE ಖಾಸಗಿ ಶಾಲೆಗಳಲ್ಲಿ ಮರು ಜಾರಿ ಮಾಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಮಟ್ಟದ ಬೃಹತ್ ಹೋರಾಟ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಾಜ್ಯಾಧ್ಯಕ್ಷರಾದ ರೇವಣಸಿದ್ದಪ್ಪ ಜಲಾದೆ ಅವರು ಮಾಹಿತಿ ನೀಡಿದ್ದು, ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಇಂದು ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ನಾವು ಹೋರಾಟ ಮಾಡುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆ ನಡೆಸುವುದು ಬಹಳಷ್ಟು ದುಸ್ತರವಾಗಿದೆ. ಶಾಲೆ ಅನುಮತಿ ಎಷ್ಟು ಷರತ್ತುಗಳಿವೆ ಅಂದರೆ ದೇವರೇ ಕಾಪಾಡಬೇಕು. ಇಂದು ಒಂದು ಬಾಲವಿಹಾರ ತೆಗೆಯಲು ಆಗುವುದಿಲ್ಲ. ಶಾಲೆಯ ಶಾಶ್ವತ ನವೀಕರಣ ಮಾಡಲ್ಲ. ಪ್ರತಿ ವರ್ಷ ನಾವು ಫೀಸ್ ಕಟ್ಟಬೇಕು. BO ಹಾಗೂ ಇನ್ನಿತರ ಅಧಿಕಾರಿಗಳಿಗೆ ನಾವು ಲಂಚ ಕೊಡಬೇಕಾಗಿದೆ. ನಮ್ಮ ನೋವಿಗೆ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 19ರಂದು ಅನೇಕ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬೃಹತ್ ಹೋರಾಟ ರಾಜ್ಯಾದ್ಯಂತ ಮಾಡಲಾಗ್ತಾ ಇದೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕಳೆದ 3 ವರ್ಷದಿಂದ ನಾವು ಹೋರಾಟ ಕೈಗೆತ್ತಿಕೊಂಡಿದ್ದೀವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ 10-12 ವರ್ಷದಿಂದ ಶಾಲೆ ನಡೆಸುವಂಥದ್ದು ಭಾಳ ದುರಸ್ತಿ ಕೆಲಸ ಆಗಿಬಿಟ್ಟಿದೆ. ಭಾಳ ಕಷ್ಟ ಆಗ್ತಾ ಇದೆ ಇವತ್ತು ಶಾಲೆ. ಒಂದು ಶಾಲೆ ಪ್ರಾರಂಭ ಬೇಕಾದರೆ ಅನುಮತಿ ಅಷ್ಟೊಂದು ಸರಳವಾಗಿ ಸಿಗ್ತಾ ಇಲ್ಲ. ಅದಕ್ಕೆ ಸುಮಾರು ಷರತ್ತುಗಳು. ಕನಿಷ್ಠ 1 ಎಕರೆ 2 ಎಕರೆ ಜಮೀನು ಬೇಕು. ಬಹುಶಃ ಯಾವ ವ್ಯಕ್ತಿಯೂ ಕೂಡ ಕಲಬುರಗಿ ನಗರದಲ್ಲಿ 2 ಎಕರೆ ಜಮೀನು ತೊಗೊಂಡು ಕನ್ನಡ ಮಾಧ್ಯಮ ಶಾಲೆ ನಡೆಸೋಂಥ ಸಾಹಸ ಮಾಡಲ್ಲ. ಅನುಮತಿಗೆ ಎಷ್ಟು ಷರತ್ತುಗಳಪ್ಪ ಅಂದರೆ ದೇವರೇ ಕಾಪಾಡಬೇಕದು. ಬಹುಶಃ ನಮ್ಮದರಲ್ಲಿ ನೀವು ಒಂದು ವೈನ್ ಶಾಪ್ ತೆಗಿಬೇಕಾದ್ರೆ ಭಾಳ ಕಡಿಮೆ ಷರತ್ತವ, ಭಾಳ ಈಸಿ ಸಿಗ್ತಾ ಇದೆ. ಆದರೆ ಒಂದು ಶಾಲೆ ತೆಗಿಬೇಕಾದ್ರೆ ನಾವು ಎಷ್ಟು ಕಷ್ಟಪಡಬೇಕಾಗ್ತದೆ ದೇವರೇ ಬಲ್ಲ. ಇವತ್ತಿನ ಸರ್ಕಾರದ ನಿಯಮಗಳಿಂದ ಒಂದು ಸಣ್ಣ ಶಿಶು ಮಂದಿರ LKG UKG ಸಹಿತ ನಾವು ತೆಗೆಯೋಕ್ಕಾಗ್ತಾ ಇಲ್ಲ. ಕಾರಣ ಅಂದರೆ ಷರತ್ತು ಭಾಳ ಹಾಕಿದ್ದಾರೆ. ಒಂದು ಕಾಲ ಇತ್ತು, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 83-84 ಇರ್ಬೋದು ಅಂತ ಅನಿಸುತ್ತೆ. ಆವಾಗ ಯಾವುದೇ ವ್ಯಕ್ತಿ ಕನ್ನಡ ಮಾಧ್ಯಮ ತೆಗಿಬೇಕಾದ್ರೆ ನೇರವಾಗಿ ಶಾಲೆ ತೆಗಿಬೋದು. 4ನೇ ತರಗತಿವರೆಗೆ ಅನುಮತಿ ಇದ್ದಿದ್ದಿಲ್ಲ, ಅವಶ್ಯಕತೆ ಇದ್ದಿಲ್ಲ. 5ನೇ ತರಗತಿಗೆ ಹೋದಾಗ ಅವರು ಒಂದು BOದವರಿಗೆ ಕ್ಷೇತ್ರ ಶಿಕ್ಷಣಕ್ಕೆ ಒಂದು ಪತ್ರ ಕೊಟ್ಟು, ಸರ್ ನಾನು 4 ವರ್ಷ ಶಾಲೆ ನಡೆಸ್ತಾ ಇದ್ದೀನಿ, ಈ ವರ್ಷ 5ನೇ ತರಗತಿ ಹೋಗ್ತಾ ಇದೆ, ದಯವಿಟ್ಟು ಅನುಮತಿ ಕೊಡು ಅಂದಾಗ ಅವರು 5 ತರಗತಿ ಅನುಮತಿ ಕೊಡ್ತಕ್ಕಂಥ ಪದ್ಧತಿ ಆಗಿನ ಕಾಲಕ್ಕಿತ್ತು. ಆವಾಗಿನ ಕಾಲಕ್ಕೆ ಗ್ರಾಮೀಣ ಭಾಗದಲ್ಲಿದೆ, ಯಾದಗಿರಿಯಲ್ಲಿದೆ, ಸ್ವಲ್ಪ ರಾಯಚೂರದಲ್ಲಿದೆ. ಅದಕ್ಕೆ ಬಿಟ್ಟರೆ ನೀವು ಕನ್ನಡ ಶಾಲೆ ಹುಡುಕ್ಬೇಕಾಗ್ತದೆ ಸರ್. ಇಷ್ಟೊಂದು ನೀತಿ ಯಾಕೆ ಸರ್ಕಾರದು? ಅದಕ್ಕೆ ಸರ್ಕಾರ ನಮ್ಮದೊಂದಿದೆ. ಈ ಕಳೆದ 9 ಬೇಡಿಕೆಗಳು ಇಟ್ಕೊಂಡು ನಾವು ಏನಪ್ಪ ಅಂದ್ರೆ ಕಳೆದ 2 ವರ್ಷದಿಂದ ಭಾಳ ಜೋರು ಹೋರಾಟ ಮಾಡಿದ್ದೀವಿ. ಕಳೆದ ವರ್ಷ ಬೀದರ್ದಂತೂ ಸುಮಾರು 6,000 ಜನ ಶಿಕ್ಷಕರು ಮ್ಯಾನೇಜ್ ಮಾಡಿದ್ರು. ಒಂದು ಮಳೆಯಲ್ಲಿ ಕೊಡೆ ಛತ್ರಿ ಹಿಡ್ಕೊಂಡು ರಸ್ತೆ ಮೇಲೆ ನಿಂತಿದ್ದು 5 ತಾಸು. ಜೊತೆಗೆ ಮಠಾಧೀಶರು ಸಹಿತ ನಮ್ಮ ಜೊತೆ ಇದ್ದರು. ಆದರೂ ಕೂಡ ಸರ್ಕಾರ ಕೇಳ್ತಾ ಇಲ್ಲ. ಬಟ್ ಅದು ರಕ್ಷಣೆ ಮಾಡೋದಂತೂ ಇರಲಿ, ವರ್ಷಕ್ಕೊಂದೊಂದು ಹೊಸ ಕಾನೂನು, ಹೊಸ ಷರತ್ತು. ಮತ್ತು ಒಂದು ನೋಡಿರಿ, ಅನುಮತಿ ಕೊಟ್ಟ ನಂತರ 5 ವರ್ಷನೋ 10 ವರ್ಷದ ನಂತರ ಅವ್ರಿಗೆ ಶಾಶ್ವತವಾದಂಥ ನವೀಕರಣ ಮಾಡಬೇಕು. ಇದು ಪದ್ಧತಿ ಇದೆ, ರಿನಿವಲ್ ಅಂತಾರೆ ಅದಕ್ಕೆ. ಸರ್ ನಾವು ಪ್ರತಿ ವರ್ಷ ರಿನಿವಲ್ ಮಾಡಬೇಕು ನೋಡಿ ಸರ್. ಪ್ರತಿ ವರ್ಷ ನಾವು ಫೀಸ್ ಕಟ್ಟಬೇಕು. ಪ್ರತಿ ವರ್ಷ ಇವ್ರಿಗೆ BO DDP ಲಂಚ ಕೊಡಬೇಕು. ಸೋತು ಹೋಗಿದ್ದೀವಿ ಸರ್ ನಾವು ಕನ್ನಡ ಶಾಲೆ ನಡೆಸೋದಂತೂ. ಅನುಮತಿ ಸಿಗ್ತಾ ಇಲ್ಲ. ಅನುಮತಿ ಕೊಟ್ಟ ನಂತರ ಅನುಮತಿ ಹೆಸರು ಮೇಲೆ, ನವೀಕರಣ ಹೆಸರು ಮೇಲೆ ನಮ್ಗೆ ಶೋಷಣೆ ಆಗ್ತಾ ಇದೆ. ಅರೆ 15-20 ವರ್ಷ ಶಾಲೆ ನಡೀತಾ ಇದೆ, ಮಕ್ಕಳ ಸಂಖ್ಯೆ ಇದೆ, ಕಟ್ಟಡ ಇದೆ, ಎಲ್ಲ ಇದೆ. ಅದೊಂದು ಸಾಮಾನ್ಯ ಪ್ರತಿಕ್ರಿಯೆ. ಅದು ಬಂದು ಒಂದು 10 ವರ್ಷಕ್ಕೂ ಮಾತ್ರ ನೀವು ರಿನಿವಲ್ ಮಾಡಿರಿ ಅಂತಂತ ಹೇಳಿದ್ರು ಕೂಡ ಸರ್ಕಾರ ಅದ್ರ ಕಡೆ ಕ್ಯಾರೆ ಅಂತ ಇಲ್ಲ. ಪ್ರಮುಖರೆಲ್ಲ ನಾವು ಸೇರಿದ್ದೀವಿ. ಸೇರಿ ಏನಪ್ಪ ಅಂದ್ರೆ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಒಂದು ರಾಜ್ಯ ಮಟ್ಟದ ಸಂಘವನ್ನು ಪ್ರಾರಂಭ ಮಾಡಿ ಇದರ ಅಡಿಯಲ್ಲಿ ಹೋರಾಟ ಮಾಡಬೇಕಂತ ನಾವು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ನಮ್ಮದೇ ಆದಂಥ ಒಂದು ಸಂಘ ಇದೆ ಸರ್. ಅದೇ ಅದು ಹೇಳ್ತೀನಿ. ನಂತರ 1995 ತನಕ ಕೆಲವೊಂದು ಶಾಲೆಗಳು ಅನುದಾನ ಕೊಟ್ಟಿತ್ತು. ಗ್ರ್ಯಾಂಟ್ ಆಗಬೇಕು. ಅದಕ್ಕೀಗ ನಾವು ಸರಿ. ಸೊ ಹಾಗಾಗಿ ನಾವು ರಾಜ್ಯ ಮಟ್ಟದ 19ನೇ ತಾರೀಕು ಬೆಂಗಳೂರಿನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರ
ಸರ್ ನಮ್ಮದು ಟೋಟಲ್ ಅಲ್ಲಿ ಸುಮಾರು ಒಂದು 10,000 ಜನ ನಿರೀಕ್ಷೆ ಇದೆ. ನಾವೆಲ್ಲ ಜಿಲ್ಲೆಯಿಂದ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕಲ್ಯಾಣ ಕರ್ನಾಟಕ ಜನ ಇರ್ತಾರೆ. ಹೆಚ್ಚಿನ ಶಾಲೆಗಳು ಇಲ್ಲೇ ಇವೆ. ಯಾವ ಜಿಲ್ಲೆಯಿಂದ? ಕಲಬುರಗಿಯಿಂದ ಸುಮಾರು 1,000 ಜನ ಅಂತೂ ಮಿನಿಮಮ್ ಹೋಗ್ತಾರೆ. ಬೀದರ್ ಜಿಲ್ಲೆಯಿಂದ ಸುಮಾರು 2,000 ಟಾರ್ಗೆಟ್ ಇದೆ. ಹಾಗೆ ಬೇರೆ ಬೇರೆ ಜಿಲ್ಲೆಯಿಂದ ಸ್ವಲ್ಪ ಬಳ್ಳಾರಿ ಹೊಸಪೇಟೆ ಸ್ವಲ್ಪ ಕಡಿಮೆ ಆಗ್ಬೋದು. ಹತ್ತಿರ ಜಿಲ್ಲೆಯಲ್ಲೂ ಸ್ವಲ್ಪ ಬರ್ತಾರೆ. ಶಿವಮೊಗ್ಗದವರು, ಮೈಸೂರು, ಮಂಡ್ಯ, ಹಾಸನ್ ಅವರೆಲ್ಲ ಭಾಳ ಸಕ್ರಿಯವಾಗಿ ಇದ್ದಾರೆ ಅಲ್ಲಿ. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಬಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.